వినయము చేతలోని ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು 108 ದಿನಗಳ ಉಪವಾಸ, ಮೌನ ಮತ್ತೆ ಧ್ಯಾನವನ್ನು ಹಮ್ಮಿಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ದಿನ ಬೆಳಗ್ಗೆ 5 ಗಂಟೆಯಿಂದ 6:30 1.5 ಗಂಟೆಗಳ ಕಾಲ ಧ್ಯಾನವನ್ನ ಮಾಡ್ತಾ ಇದೀವಿ. ಈ ಒಂದು ಧ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ 68ನೆಯ ದಿನ, 68ನೆಯ ದಿನದ ಧ್ಯಾನವನ್ನ ನಾವು ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಬೆರಳುಗಳನ್ನು ಸೇರಿಸಿರಬೇಕು. ಕಾಲುಗಳನ್ನು ಕ್ರಾಸ್ ಮಾಡಿ ನಾವು ಊಟಕ್ಕೆ ಕೂತ್ಕೊಳ್ತೀವಲ್ವ, ಹಾಗೆ ಕೆಳಗಡೆ ಕೂತ್ಕೊಂಡ್ರೆ ಚಕ್ಕುಮುಖಿ ಹಾಕ್ಕೊಂಡು ಕೂತ್ಕೋಬೇಕು. ಚೇರ್ ಮೇಲೆ, ಸೋಫಾ ಮೇಲೆ ಕೂತ್ಕೊಂಡ್ರೆ ಒಂದರ ಮೇಲೆ ಒಂದು ಕ್ರಾಸ್ ಆಗಿರಬೇಕು. ಕಾಲು ಒಂದರ ಮೇಲೆ ಒಂದು ಹಾಕಿರಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ. ಇಂಪಾದ ಸಂಗೀತ ನಾದ ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸಂಗೀತ ಕೇಳ್ತಾ ಕೇಳ್ತಾ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸು ಎಲ್ಲೂ ಕೂಡ ಹೋಗೋದಿಲ್ಲ. ನಮ್ಮ ಶರೀರ ಎಲ್ಲಿರುತ್ತೋ ನಮ್ಮ ಮನಸ್ಸು ಕೂಡ ಅಲ್ಲೇ ಇರುತ್ತೆ. ಸಂಗೀತ ಕೇಳ್ತಾ ಕೇಳ್ತಾ ಮನಸ್ಸು ಶಾಂತವಾಗಿರುತ್ತೆ. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಧ್ಯಾನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಉಸಿರನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದೇ ಧ್ಯಾನ. ಇಂತಹ ಒಂದು ಧ್ಯಾನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಯಾವುದೇ ಯೋಚನೆಗಳು ಇಲ್ಲದೇನೆ ಯೋಚನಾರಹಿತ ಸ್ಥಿತಿಯಲ್ಲಿ ನಾವು ಕೂತ್ಕೊಂಡು ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ವಿಶ್ವ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶ ಆಗತ್ತೆ. ಅದೇ ಆತ್ಮಕ್ಕೆ ಆಹಾರ. ಹೇಗೆ ನೃತ್ಯ ಮಾಡೋದ್ರಿಂದ ಶರೀರಕ್ಕೆ ಶಕ್ತಿ, ಶರೀರ ಹೇಗೆ ನಾವು ಎಕ್ಸಸೈಜು, ನೃತ್ಯ, ಯೋಗಾಸನ ಅವು ಎಲ್ಲವೂ ಕೂಡ ಮಾಡೋದ್ರಿಂದ ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದು. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಧ್ಯಾನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಶರೀರ, ಮನಸ್ಸು, ನಮ್ಮ ಜೀವ ಮೂರೂ ಕೂಡ ಯಾವಾಗಲೂ ಕೂಡ ಆನಂದವಾಗಿರಬೇಕು, ಖುಷಿಯಾಗಿರಬೇಕು. ನಮ್ಮ ಶರೀರ ಕಾಯಿಲೆಯಿಂದ ತುಂಬಿಕೊಂಡಿರಬಾರ್ದು. ಶರೀರ ಯಾವಾಗಲೂ ಕೂಡ ಆರೋಗ್ಯವಾಗಿರಬೇಕು. ಆವಾಗಲೇ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಮನಸ್ಸು ಕೂಡ ಯಾವಾಗಲೂ ಕೂಡ ಆನಂದದಿಂದ ಮನಸ್ಸಿನ ಸ್ಥಿತಿ ಇರಬೇಕು. ಯಾವಾಗಲೂ ಕೂಡ ಸಂತಸದಿಂದ ಇರಬೇಕು. ಆವಾಗಲೇ ನಾವು ಏನು ಬೇಕಾದರೂ ಕೂಡ ಮಾಡಬಹುದು. ಮನಸ್ಸು ಸರಿ ಇಲ್ಲ ಅಂದರೆ ನಾವು ಏನು ಕೂಡ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಶರೀರನೂ ಕೂಡ ಅನಾರೋಗ್ಯದಿಂದಿದ್ರೆ ಅವಾಗಲೂ ಕೂಡ ನಾವು ಏನು ಕೂಡ ಮಾಡೋದಕ್ಕೆ ಇಷ್ಟಪಡೋದಿಲ್ಲ.
ಶರೀರ ಮತ್ತು ಮನಸ್ಸು ಎರಡೂ ಕೂಡ ಸ್ವಸ್ಥದಿಂದ ನಾವು ಇಟ್ಕೋಬೇಕು. ಶರೀರ ಮನಸ್ಸು ಸ್ವಸ್ಥದಿಂದ ನಾವು ಇಟ್ಕೋಬೇಕಂದ್ರೆ ನಾವು ಉಸಿರು ಎಂಬ ಗುರುವಿನ ಜೊತೆಗಿರಬೇಕು. ನಮ್ಮ ಒಳಗಡೆ ಇರುವಂಥ ಆತ್ಮ ಚೈತನ್ಯ ಕೂಡ ಶಕ್ತಿಯನ್ನು ಪಡ್ಕೊಳ್ತಾ ಇರಬೇಕು ವಿಶ್ವ ಪ್ರಾಣ ಶಕ್ತಿಯಿಂದ. ಅವಾಗಲೇ ನಾವು ಏನೇ ಮಾಡಿದ್ರೂ ಕೂಡ ಖುಷಿಯಾಗಿ ಮಾಡ್ತಾ ಇರ್ತೀವಿ. ಉಲ್ಲಾಸದಿಂದ ನಾವು ಏನೇ ಮಾಡಿದ್ರೂ ಕೂಡ ಉಲ್ಲಾಸದಿಂದ ನಾವು ಮಾಡ್ತಾ ಇರ್ತೀವಿ ಪ್ರತಿಯೊಂದು ಕೆಲಸ. ನಾವು ಎಷ್ಟೇ ಧ್ಯಾನ ಮಾಡ್ತಾ ಇದ್ರೂ ಕೂಡ ಒಂದೊಂದ್ಸತಿ ಮನಸ್ಸು ಏನೋ ಒಂಥರ ಅಸಮಾಧಾನವಾಗಿರುತ್ತೆ. ಆವಾಗ ಅಸಮಾಧಾನವಾಗಿರುತ್ತೆ ಅಂತೇಳಿ ಆ ಮನಸ್ಸಿನ ಜೊತೆಗೆ ನಾವು ಇರಬಾರ್ದು. ಇಂಪಾದ ಸಂಗೀತವನ್ನು ಮ್ಯೂಸಿಕ್ ಹಾಕ್ಕೊಂಡು ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ನಾವು ಗಮನವನ್ನು ಕೊಡಬೇಕು. ಆ ಮನಸ್ಸು ಯಾಕೆ ಅಸಮಾಧಾನವಾಗಿದೆ ಅಂಥೇಳಿ ಅದ್ರ ಜೊತೆಗೆ ನಾವು ಇರಬಾರ್ದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಲೂ ಕೂಡ ನಮಗೆ ಬೇಡ. ಆ ರೀತಿ ನಮಗೆ ಅನಿಸಿದ ತಕ್ಷಣವೇ ನಮಗೆ ಅನಿಸಿದ್ ಬಿಡುತ್ತೆ, ಯಾಕೋ ಇವತ್ತು ಮನಸ್ಸಿಗೆ ಏನೋ ಒಂಥರ ಅಸಮಾಧಾನವಾಗಿದೆ, ಯಾಕೆ ಆಗ್ತಾ ಇದೆ ಆ ರೀತಿ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಅಂತ ಒಂದು ಸಮಯದಲ್ಲಿ ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕೂತ್ಕೊಂಡ್ರೂ ಕೂಡ ಧ್ಯಾನನೂ ಕೂಡ ಆಗೋದಿಲ್ಲ, ಎದ್ದು ಬಿಡಬೇಕು ಅಂತ ಅನಿಸುತ್ತೆ. ಆವಾಗ ಇಂಪಾದ ಸಂಗೀತವನ್ನು ಹಾಕಿ ಆ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಮನಸ್ಸು ಸಂಗೀತದ ಕಡೆ ಹೋಗುತ್ತೆ. ನಾವು ಉಸಿರನ್ನೇ ಗಮನಿಸ್ತಾ ಇರಬೇಕು. ಆಗ ಅಸಮಾಧಾನವಾದಂತಹ ಮನಸ್ಸು ಸ್ವಲ್ಪ ಸಮಯದಲ್ಲಿ ಶಾಂತವಾಗಿಬಿಡತ್ತೆ. ಕೇವಲ ಮನಸ್ಸಿಗೆ ಮಾತ್ರ ಅಷ್ಟೇ ಅಲ್ಲ, ಒಂದೊಂದ್ಸರಿ ಇದ್ದಕ್ಕಿದ್ದಂಗೆನೆ ಶರೀರದಲ್ಲಿನೂ ಕೂಡ ಏನೋ ಒಂದು ನೋವು ಕಾಣಿಸುತ್ತೆ. ಅಥವಾ ಏನೋ ಒಂದು ಶರೀರಕ್ಕೆ ಏನೋ ಒಂದು ತೊಂದರೆ ಆಗ್ತಾ ಇರತ್ತೆ. ಏನು ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಶರೀರದ ಮೇಲೆ ನಾವು ಗಮನ ಕೊಡಬಾರ್ದು. ನೋಡಿ ನಮ್ಗೆ ಗೊತ್ತಾದ ತಕ್ಷಣನೇ, ನಮ್ಗೆ ಯಾವಾಗ ಗೊತ್ತಾಯ್ತು ಅದೇ ಕ್ಷಣನೇ ನಾವು ಎರಡೂ ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಕಣ್ಣು ಮುಚ್ಚಿ ಉಸಿರನ್ನು ಗಮನಿಸೋದನ್ನು, ನಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ಏನು ನಡೀತಾ ಇದೆ, ನೋವಾದರೆ ಆ ನೋವಿನ ಕಡೆ ಗಮನ ಕೊಡಬೇಕು. ಅಥವಾ ಏನೇ ಒಂದು ತೊಂದರೆ ಆಗ್ತಾ ಇದ್ದರೆ ಆ ತೊಂದರೆ ಕಡೆ ನಾವು ಸುಮ್ಮನೆ ಸಾಕ್ಷಿಯಾಗಿ ವೀಕ್ಷಕರ ಹಾಗೆ ನಾವು ನೋಡ್ತಾ ಇರಬೇಕು. ಯಾಕೋ ಏನೋ ಆಗ್ತಾ ಇದೆ ಅಂಥೇಳಿ ಅದ್ರ ಕಡೆ ಒಂದು ಕ್ಷಣ ಕೂಡ ನಮಗೆ ಆ ರೀತಿ ನಮಗೆ ಅನಿಸಬಾರ್ದು. ಆ ರೀತಿ ಅಂದ ತಕ್ಷಣನೇ ನಮಗೆ ಅನಿಸ್ಬಿಡತ್ತೆ, ಇವತ್ತೇನೋ ಶರೀರದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ. ನೋವಿದ್ರೆ ನಮ್ಗೆ ತಕ್ಷಣನೇ ಗೊತ್ತಾಗ್ಬಿಡತ್ತೆ, ಇವತ್ತು ನಮ್ದ ಒಂದು ಶರೀರದ ಭಾಗದಲ್ಲಿ ನೋವು ಕಾಣಿಸ್ತಾ ಇದೆ ಅಂತೇಳಿ. ಅಥವಾ ಏನೋ ಒಂದು ತೊಂದರೆ ಆಗ್ತಾ ಇದೆ, ಒಳಗಡೆನೂ ಕೂಡ ಏನೋ ಒಂದು ತೊಂದರೆ ಆಗ್ತಾ ಇದೆ. ಹೊಟ್ಟೆ ಒಳಗಡೆ ಆಗಲಿ, ತಲೆ ಭಾಗದಲ್ಲಿ ಆಗಲಿ, ಕಣ್ಣಿನ ಭಾಗದಲ್ಲಿ ಆಗಲಿ, ಕಿವಿಯ ಭಾಗದಲ್ಲಿ ಆಗಲಿ, ಗಂಟಲಿನ ಭಾಗದಲ್ಲಿ ಆಗಲಿ, ಭುಜದ ಭಾಗದಲ್ಲಿ ಆಗಲಿ, ಕೈ ಭಾಗದಲ್ಲಿ ಎಲ್ಲಾದರೂ ಕೂಡ ಆಗ್ಬೋದು.
ಬೆನ್ನಿನ ಭಾಗ, ಸೊಂಟದ ಭಾಗ, ಕಾಲಿನ ಭಾಗ, ಮಂಡಿ ಭಾಗ, ಯಾವುದೇ ಒಂದು ಭಾಗದಲ್ಲಿ ಆಗ್ಬಹುದು. ಆ ನೋವು ನಮಗೆ ಕಾಣಿಸಿದ ತಕ್ಷಣನೇ ಆ ನೋವು ಆದ ತಕ್ಷಣನೇ ನಮಗೆ ಗೊತ್ತಾಗ್ಬಿಡತ್ತೆ. ಅವಾಗ ನಾವು ಹಾಸಿಗೆ ಹಿಡಿದು ಮಲ್ಕೊಳ್ಳೋದಲ್ಲ. ನೋವು ಬಂದ ತಕ್ಷಣನೇ ಇವತ್ತು ನೋವು ಬರ್ತಾ ಇದೆ, ಏನೋ ಒಂದು ಒಳಗಡೆ ತೊಂದರೆ ಆಗ್ತಾ ಇದೆ ಅಂತೇಳಿ ಹಾಸಿಗೆ ಹಿಡ್ಕೊಂಡು ಮಲ್ಕೊಳ್ಳೋದಲ್ಲ. ನಮ್ಗೆ ಏನು ತೊಂದರೆ ಆಗ್ತಾ ಇದೆ, ಎಲ್ಲಿ ನೋವು ಬರ್ತಾ ಇದೆ, ಆರಾಮಾಗಿ ನಾವು ಸುಖಾಸನದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿ ಉಸಿರನ್ನ ಹೇಗೆ ಗಮನಿಸ್ತಾ ಇರ್ತೀವಿ, ನಮ್ಮ ಶರೀರಕ್ಕೆ ಏನೇ ಒಂದು ತೊಂದರೆ ಆದ್ರೂ ಆಗ್ತಾ ಇದ್ರೆ ಅಲ್ಲಿ ನಾವು ಗಮನಿಸೋದನ್ನ ಸಾಕ್ಷಿಯಾಗಿ ನಾವು ಗಮನಿಸ್ತಾ ಇರ್ಬೇಕಷ್ಟೆ. ಅದ್ರ ಬಗ್ಗೆ ನಾವು ಯಾವುದು ಕೂಡ ಮಾತಿರಬಾರ್ದಲ್ಲಿ, ಅದ್ರ ಬಗ್ಗೆ ನಮ್ಮ ಯೋಚನೆ ಇರಬಾರ್ದು. ಯಾಕೆ ಈ ರೀತಿ ಆಗ್ತಾ ಇದೆಯೋ ಏನೋ ಅಂಥೇಳಿ ಸುಮ್ಮನೆ ಸಾಕ್ಷಿಯಾಗಿ ವೀಕ್ಷಕರ ಹಾಗೆ ನಾವು ನೋಡ್ತಾ ಇರಬೇಕು. ಯಾಕೆಂದ್ರೆ ಏನಾಗ್ತಾ ಇದೆ ಅಂತೇಳಿ ನಮ್ಗೆ ಗೊತ್ತೇ ಇಲ್ಲ. ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಕೂಡ ಏನು ಪ್ರಯೋಜನ? ಯೋಚನೆ ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ. ಹಾಸಿಗೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದನೂ ಕೂಡ ಏನು ಪ್ರಯೋಜನ ಇಲ್ಲ. ಏನೇ ಮಾಡಿದ್ರೂ ಕೂಡ ನಷ್ಟ, ಏನು ಮಾಡದೇ ಇದ್ರೂ ಕೂಡ ನಷ್ಟ. ಗೊತ್ತಿಲ್ಲದೇನೆ ಕೂಡ ನಾವು ಯಾವುದು ಕೂಡ ಮಾಡಬಾರ್ದು. ನಮ್ಗೆ ಗೊತ್ತೇ ಇಲ್ಲ ಏನಾಗ್ತಾ ಇದೆ ಅಂತೇಳಿ ನಾವು ಏನು ಕೂಡ ಮಾಡಬಾರ್ದು, ಗೊತ್ತೇ ಇಲ್ಲ. ಏನು ಮಾಡಬಾರ್ದು ಅಂತೇಳಿ ಸುಮ್ಮನೆ ಮಲ್ಕೊಳ್ಳೋದು ಕೂಡ ಅಲ್ಲ. ಆ ನೋವನ್ನ ಅನುಭವಿಸ್ತಾ ಸುಮ್ಮನೆ ಹಾಗೆ ಮಲ್ಕೊಳ್ಳೋದು ಕೂಡ ಅಲ್ಲ. ನಾವು ಏನು ಮಾಡ್ಬೇಕಂದ್ರೆ ವೀಕ್ಷಕರ ಹಾಗೆ ನಾವು ನೋಡ್ತಾ ಇರಬೇಕು. ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು. ಕೆಲವು ಸಮಯಗಳಲ್ಲಿ ಕ್ಷಣದಲ್ಲಿ ಏನು ಆ ತೊಂದರೆಯನ್ನು ಅನುಭವಿಸ್ತಾ ಇರ್ತೀವಿ ಅದು ತಟ್ಟಂತೇಳಿ ಮಾಯವಾಗಿಬಿಡತ್ತೆ. ಮತ್ತೆ ನಾವು ಧ್ಯಾನ ಮಾಡಿ ಎದ್ದ ತಕ್ಷಣನೇ ನಮ್ಗೆ ನೆನಪು ಕೂಡ ಇರೋದಿಲ್ಲ. ಅದು ನೋವಿಗೋಸ್ಕರ ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ ಅಂತೇಳಿ ನಮಗೆ ನೆನಪು ಕೂಡ ಇರೋದಿಲ್ಲ. ಅದನ್ನು ಮರೆತು ಧ್ಯಾನ ಆದ ತಕ್ಷಣನೇ ಮತ್ತೆ ಕೆಲಸ ಮಾಡೋದನ್ನು ಶುರು ಮಾಡ್ಕೊಂಡ್ಬಿಡ್ತೀವಿ. ಆ ನೋವಿಗೋಸ್ಕರನೇ ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ ಅನ್ನೋದು ಕೂಡ ನಾವು ಮರ್ತು ಬಿಡ್ತೀವಿ. ಧ್ಯಾನದಲ್ಲಿ ಅಂತ ಒಂದು ಅದ್ಭುತ ಶಕ್ತಿ ಇದೆ ಫ್ರೆಂಡ್ಸ್. ನಮ್ಮ ಯೋಚನೆಗಳನ್ನು ಕೂಡ ಅಷ್ಟೇ, ವಿಪರೀತ ಯೋಚನೆಗಳು ಒಂದೊಂದ್ಸತಿ ಕಾಡ್ತಾ ಇರತ್ತೆ. ಅಂತ ಯೋಚನೆ ನಮ್ಗೆ ಏನೂ ಕೂಡ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಕೆಲಸ ಮಾಡ್ತಾ ಇದ್ರೂ ಅದೇ ಯೋಚನೆ. ಸುಮ್ಮನೆ ಕೂತ್ಕೊಂಡ್ರು ಅದೇ ಯೋಚನೆ. ಆ ಯೋಚನೆಗಳನ್ನ ಬರೋದ್ರಿಂದ ಏನು ಮಾಡ್ತೀವಿ ಅಂದ್ರೆ ನಾವು ಈ ರೀತಿ ಹೊರಗಡೆ ಎಲ್ಲೋ ಒಂದು ಸೀರಿಯಲ್ ನೋಡ್ತಾ ಅಥವಾ ಪಿಕ್ಚರ್ಗೆ ಹೋಗಿ
ಟ್ಯಾಕೇಜಲ್ಲಿ ಹೋಗಿ ಮೂವಿ ನೋಡ್ತಾ ಆ ಯೋಚನೆಗಳಿಂದ ಹೊರಗಡೆ ಬರಬೇಕು ಅಂತೇಳಿ ಈ ರೀತಿ ಏನೇನೆಲ್ಲ ಮಾಡ್ತಾ ಇರ್ತೀವಿ. ಅಥವಾ ಬೇರೆಯವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡೋದು ಅಂತ ಯೋಚನೆಗಳು ಬರಬಾರ್ದು. ಆ ಯೋಚನೆಗಳನ್ನ ಮರೆಯೋದಿಕ್ಕೆ, ಅದರಿಂದ ತಪ್ಪಿಸ್ಕೊಳ್ಳೋದಲ್ಲ, ಅದನ್ನ ನಾವು ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಈ ರೀತಿ ನಾವು ತಪ್ಪಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಇರ್ತೀವಿ. ಅಂತ ಯೋಚನೆಗಳಿಂದ ನಾವು ತಪ್ಪಿಸ್ಕೋಬೇಕು ಅಂತೇಳಿ ನಮ್ಗೆ ಯೋಚನೆಗಳು ಬರ್ತಾ ಇದ್ರೆ ಬೇರೆಯವ್ರ ಮನೆಗೆ ಹೋಗಿ ಅವ್ರಿಗೂ ಕೂಡ ತೊಂದರೆ ಕೊಟ್ಟು ಅವ್ರ ಹತ್ರ ಮಾತಾಡೋಕ್ಕೋಸ್ಕರ ನಾವು ಹೋಗ್ತೀವಿ. ಏನೋ ತುಂಬಾ ಯೋಚನೆಗಳು ಬರ್ತಾ ಇದೆ, ಯೋಚನೆಗಳು ಕಾಡ್ತಾ ಇದೆ, ಅವ್ರ ಹತ್ರ ಮಾತಾಡಬೇಕು ಅಂತೇಳಿ ಕೆಲ್ಸಕ್ಕೆ ಬಾರದ ಮಾತುಗಳನ್ನ ಮಾತಾಡಿ ಇನ್ನೂ ಸ್ವಲ್ಪ ನಾವು ಆ ಯೋಚನೆಗಳನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತೀವಿ. ಬರುವಂತ ಯೋಚನೆಗಳನ್ನ, ಅಥವಾ ಬೇರೆಯವರು ಮನೆಗೆ ಹೋಗ್ತಾ ಇಲ್ಲ ಅಂದ್ರೆ ಯಾವುದೋ ಒಂದು ಟ್ಯಾಕೇಜಿಗೆ ಹೋಗಿ ಕೂತ್ಕೊಳ್ತೀವಿ, ಯಾವುದೋ ಒಂದು ಸೀರಿಯಲ್ ಟಿವಿ ಮುಂದೆ ಕೂತ್ಕೊಳ್ತೀವಿ. ಅದರಿಂದ ನಾವು ತಪ್ಪಿಸ್ಕೊಳ್ಳೋದನ್ನ ನೋಡ್ತಾ ಇರ್ತೀವಿ. ತಪ್ಪಿಸ್ಕೊಳ್ಳೋದನ್ನ ನೋಡೋದಕ್ಕಿಂತ ನಮ್ಮ ಉಸಿರಾಟದ ಜೊತೆಗೆ, ನಮ್ಮ ಜೊತೆಗೆ ಆ ಯೋಚನೆಗಳು ಏನೇನು ನಡೀತಾ ಇದೆ, ಯಾವ ರೀತಿ ಯೋಚನೆಗಳು ನಡೀತಾ ಇದೆ ಅದು ನಮಗೆ ಗೊತ್ತಾಗತ್ತಲ್ವಾ, ಎಂತಹ ಯೋಚನೆಗಳು ನಡೀತಾ ಇದೆ ಅಂಥೇಳಿ ಆ ಯೋಚನೆಗಳನ್ನ ಉಸಿರನ್ನೇ ಗಮನಿಸ್ತಾ, ಹೇಗೆ ನಾವು ಗಮನಿಸ್ತಾ ಇರ್ತೀವಿ ಉಸಿರನ್ನ, ಹಾಗೆ ಆ ಯೋಚನೆಗಳನ್ನು ಕೂಡ ನಾವು ಗಮನಿಸ್ತಾ ಇರಬೇಕು. ಸಾಕ್ಷಿಯಾಗಿ ಹಾಗೇ ಗಮನಿಸ್ತಾ ಇರಬೇಕು. ಅದ್ರ ಜೊತೆಗೆ ನಾವು ಫೈಟ್ ಮಾಡಬಾರ್ದು, ಯುದ್ಧ ಮಾಡಬಾರ್ದು. ಅದ್ರ ಜೊತೆಗೆ ನಾವು ಫೈಟ್ ಮಾಡೋದ್ರಿಂದ ಇನ್ನೂ ವಿಪರೀತವಾದ ಯೋಚನೆಗಳು ಬರುತ್ತೆ. ಸುಮ್ಮನೆ ನೋಡ್ತಾ ಇರಬೇಕು, ಸುಮ್ಮನೆ ಕೂತ್ಕೊಂಡು ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು. ಎಂತಹ ಯೋಚನೆ ಇದ್ದರೂ ಕೂಡ ಶಾಂತವಾಗಿ ಬಿಡತ್ತೆ. ಸ್ವಲ್ಪ ಕ್ಷಣದಲ್ಲಿ ಧ್ಯಾನ ಮಾಡಿ ಎದ್ದ ತಕ್ಷಣನೇ ಆ ಯೋಚನೆಗಳನ್ನು ಕೂಡ ನಮಗೆ ನೆನಪಿಗಿರೋದಿಲ್ಲ. ಆ ಯೋಚನೆಗಳು ಕೂಡ ತಟ್ ಅಂತೇಳಿ ಮಾಯವಾಗಿ ಬಿಟ್ಟಿರತ್ತೆ. ನಾವಲ್ಲಿ ಅದರಿಂದ ಆ ಯೋಚನೆಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಇರೋ ಯೋಚನೆಗಳನ್ನ ಹೊರಗಡೆ ಕಳಿಸ್ಬಿಟ್ಟಿವಿ. ಯಾವುದ್ರ ಮುಖಾಂತರ? ಧ್ಯಾನದ ಶಕ್ತಿಯ ಮುಖಾಂತರ. ಈ ರೀತಿ ಫಸ್ಟು ನಮ್ಮ ಶರೀರದಲ್ಲಿ ಏನಾಗ್ತಾ ಇದೆ, ನಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ, ಇದನ್ನ ನಾವೇ ಗುರ್ತಿಸಿ ಅದನ್ನ ನಾವೇ ಸರಿ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ನಮ್ಗೆ ಮೊದಲು ನಮ್ಮ ಮುಖಾಂತರನೇ ಈ ಸರಿ ಮಾಡ್ಕೊಳ್ಳುವಂತ ಅಭ್ಯಾಸ ನಮ್ಮ ಮುಖಾಂತರನೇ ಶುರು ಆಗಬೇಕು. ನಮಗೆ ನಾವೇ ಇಲ್ಲೇ ಚೆಕ್ ಮಾಡ್ಕೊಳ್ತಾ ಇರಬೇಕು. ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವೇ ಚೆಕ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಿ ಬೇರೆಯವರು ಯಾರು ಕೂಡ ಹೇಳೋಕ್ ಬರೋದಿಲ್ಲ. ಅದಕ್ಕೆ ಪತ್ರಿ ಸರ್ ಏನು ಹೇಳ್ತಾರೆ ಅಂದ್ರೆ, ನಾನು ನಿಮ್ಮ ಗುರು ಅಲ್ಲ, ನಿಮ್ಮ ಉಸಿರೇ ನಿಮಗೂ ಗುರು. ನಾನು ಹೇಳ್ಕೊಟ್ಟಿದ್ದೀನಿ, ನಾನು ತಿಳ್ಕೊಂಡಿರೋದು ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ನೀವು ಕೂಡ ಇದನ್ನ ಮಾಡೋದ್ರಿಂದ ನಿಮಗೂ ಕೂಡ ಇದು ಸಾಧ್ಯ ಇದೆ ಅಂತ ಹೇಳಿ ಎಷ್ಟು ಘಂಟಾಘೋಷವಾಗಿ ಅವರು ಹೇಳಿದ್ದಾರೆ.
ನಿಮ್ಮ ಒಂದು ಸಮಸ್ಯೆ ನಾನು ಪರಿಹಾರ ಮಾಡೋದಿಕ್ಕಾಗೋದಿಲ್ಲ, ನಿಮ್ಮ ಕಾಯಿಲೆ ಸರಿ ಮಾಡೋದಿಕ್ಕಾಗೋದಿಲ್ಲ, ನಿಮ್ಮ ಅಸಮಾಧಾನವಾದಂತಹ ಮನಸ್ಸು ಶಾಂತಗೊಳಿಸೋದಿಕ್ಕಾಗೋದಿಲ್ಲ. ನಿಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ್ಲೇನೆ ಅದು ಎಲ್ಲವೂ ಕೂಡ ಸರಿ ಮಾಡ್ಕೊಳ್ಳೋದಕ್ಕಾಗತ್ತೆ. ನಿಮಗೆ ನೀವೇ ಸರಿ ಮಾಡ್ಕೋಬೇಕು ಅಂತೇಳಿ. ನಿಮ್ಮನ್ನ ನೀವೇ ಉದ್ಧಾರ ಮಾಡ್ಕೋಬೇಕು ಅಂತೇಳಿ. ಅಲ್ಲಿ ಯಾರು ಕೂಡ ರಕ್ಷಣೆ ಮಾಡೋದಿಕ್ಕೆ ಯಾರು ಕೂಡ ಇರೋದಿಲ್ಲ. ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೋಬೇಕು ಅಂತೇಳಿ. ಅವರು ಒಂದೊಂದು ಮಾತು ಕೂಡ ಮುತ್ತು ಮುತ್ತು ಯಾರು ಸಾಧನೆಯನ್ನ ಮಾಡ್ತಾರೆ ಅವ್ರಿಗೂ ಕೂಡ ಅದು ಸಾಧ್ಯವಾಗತ್ತೆ. ಯಾರು ಸಾಧನೆಯನ್ನ ಮಾಡೋದಿಲ್ಲ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆಗೇನ್ ಮಾಡ್ತೀವಿ, ಧ್ಯಾನಕ್ಕೆ ಅಪವಾದ ಕೊಡ್ತೀವಿ, ಆ ಗುರುಗಳಿಗೆ ಅಪವಾದ ಕೊಟ್ಟು ಬಿಡ್ತೀವಿ. ಆ ಗುರುನೇ ಸರಿ ಇಲ್ಲ, ಆ ಧ್ಯಾನನೇ ಸರಿ ಇಲ್ಲ ಅಂಥೇಳಿ. ಸಾಧನೆ ಮಾಡಿದರೆ ತಾನೇ ನಮಗೆ ಗೊತ್ತಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಅವ್ರು ಹೇಳಿರೋದನ್ನ ನಾನು ಕೂಡ ಮಾಡಿದ್ದೀನಿ, ನನಗೂ ಸಾಧ್ಯ ಆಗಿದೆ ಅಂದ್ರೆ ಬೇರೆಯವ್ರಿಗೂ ಕೂಡ ಸಾಧ್ಯ ಆಗತ್ತೆ. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಮೊದಲು ನಮ್ಮ ಮುಖಾಂತರನೇ ನಾವು ಸರಿ ಮಾಡ್ಕೊಳ್ಳೋದನ್ನ, ಅಸಮಾಧಾನವಾದಂತಹ ಮನಸ್ಸು ಶಾಂತ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಸಾಕ್ಷಿಯಾಗಿ ನೋಡೋದನ್ನ ನಾವು ಅಭ್ಯಾಸ ಮಾಡಬೇಕು ಪ್ರತಿದಿನ ಕೂಡ. ಇದು ಒಂದೇ ದಿನಕ್ಕೆ ಬರೋದಲ್ಲ. ನಮಗೆ ಕಲ್ತ್ಕೊಳ್ಳುವಾಗ ಎಷ್ಟೋ ಹಾಲಾನೇ ಆಗತ್ತೆ, ಆಮೇಲೇನೆ ಅಮೃತ ಉಕ್ಕೋದು. ನಾವು ಮನಸ್ಸು ಫಸ್ಟ್ ಶಾಂತಗೊಳಿಸ್ಬೇಕಂತೇಳಿ ಮನಸ್ಸಿನ ಕಡೆ ನಾವು ಅರಿವಿನಿಂದ ನೋಡ್ತಾ ಇದ್ದಾಗ ಹಾಲಾನೇ ಆಗತ್ತೆ. ಕುತ್ಕೊಳ್ಳಕ್ ಕೊಡೋದಿಲ್ಲ, ತಳ್ಮಳಿಸ್ತಾ ಇರ್ತೀವಿ. ಶರೀರಕ್ಕೆ ನೋವು ಬಂದಿದೆ ಅಥವಾ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತೇಳಿ ಸುಮ್ಮನೆ ಸಾಕ್ಷಿಯಾಗಿ ನೋಡೋದನ್ನ ಕುತ್ಕೊಳ್ಳಕ್ ಆಗೋದಿಲ್ಲ. ವಿಪರೀತ ನೋವು, ವಿಪರೀತ ತೊಂದರೆನೇ ಆಗತ್ತೆ. ಮೊದ್ಲು ಹಾಲಾನೇ ಆಗೋದು. ಈ ರೀತಿ ಎಷ್ಟೋ ತೊಂದರೆಗಳು ಆಗ್ತಾ ಇರತ್ತೆ ಅಂತೇಳಿ ನಾನು ನಿಮಗೆ ಎಷ್ಟೋ ಉದಾಹರಣೆ ಕೊಟ್ಟು ಕೂಡ ನಮ್ದು ಒಂದು ಅನುಭವನೂ ಕೂಡ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಮೊದಲು ನಮ್ಮಿಂದನೇ ನಾವು ಸರಿ ಮಾಡ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕು. ಸ್ವಲ್ಪ ಸಮಯ ಹಿಡಿಯತ್ತೆ. ಯಾವಾಗ ನಮ್ಮ ಮನಸ್ಸು ನಾವು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೊಳ್ತೀವೋ, ಯಾವಾಗ ನಮ್ಮ ಶರೀರದಲ್ಲಿ ಆಗುವಂತಹ ಏರುಪೇರುಗಳನ್ನ ನಾವು ಸಾಕ್ಷಿಯಾಗಿ ನೋಡೋದನ್ನ ಕಲ್ತ್ಕೊಂಡು ಎಲ್ಲವನ್ನು ಕೂಡ ಸರಿ ಮಾಡ್ಕೊಳ್ತೀವೋ, ನಮಗೆ ನಾವು ಸರಿ ಮಾಡ್ಕೊಳ್ತೀವೋ, ಮೊದಲು ನಾವು ಸರಿಯಾಗಿ ಜೀವಿಸಿದರೆ ತಾನೇ ಬೇರೆಯವರು ಅವರು ಕೂಡ ಸರಿಯಾಗೇ ಇದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಜೀವನನೇ ಸರಿಯಾಗಿರೋದಿಲ್ಲ, ಹಾಗಂತ ಬೇರೆಯವ್ರಿಗೂ ಕೂಡ ಅವ್ರ ಜೀವನನೂ ಕೂಡ ಸರಿ ಇಲ್ಲ ಅಂತೇಳಿ ನಾವು ತೀರ್ಮಾನ ಮಾಡಿಬಿಡ್ತೀವಿ.
ಯಾರು ತೀರ್ಮಾನ ಮಾಡ್ತಾರೆ ಆ ರೀತಿ? ಅವ್ರ ಜೀವನನೇ ಸರಿ ಇಲ್ಲ ಅಂತೇಳಿ. ಯಾರ ಜೀವನ ಸರಿಯಾಗಿರೋದಿಲ್ಲ ಅಂಥವ್ರು ತೀರ್ಮಾನ ಮಾಡ್ತಾರೆ ಅವ್ರ ಜೀವನನೂ ಕೂಡ ಸರಿ ಇಲ್ಲ ಅಂಥೇಳಿ. ನಮ್ಮ ಒಳಗಡೆ ಏನಿರುತ್ತೆ ಹೊರಗಡೆನೂ ಕೂಡ ನಾವು ಅದೇ ನೋಡ್ತಾ ಇರ್ತೀವಿ, ಹಾಗೆ ಹೇಳ್ತೀವಿ, ಬೇರೆಯವ್ರಿಗೆ ಅಪವಾದ ಕೊಡ್ತಾ ಇರ್ತೀವಿ. ನಮ್ಮ ಜೀವನ ಸರಿ ಮಾಡಿಕೊಂಡ್ರೆ ಬೇರೆಯವ್ರ ಜೀವನನೂ ಕೂಡ ನಾವು ಅವ್ರು ಸರಿಯಾದ ಜೀವನವನ್ನು ಜೀವಿಸ್ತಾ ಇದ್ದಾರೆ ಅಂತ ಹೇಳ್ತೀವಿ. ಯಾರು ಹಾಗೆ ಹೇಳ್ತಾರೆ ಅವರು ಎಷ್ಟು ಸರಿಯಾದ ಜೀವನವನ್ನು ಜೀವಿಸ್ತಾ ಇದ್ದಾರೆ ಅಂಥೇಳಿ? ಯಾರು ಸರಿಯಾದ ಜೀವನವನ್ನು ಜೀವಿಸ್ತಾ ಇರ್ತಾರೆ ಅಂಥವ್ರ ಬಾಯಿಂದನೇ ಆ ಮಾತು ಬರೋದು. ಎಷ್ಟು ಚೆನ್ನಾಗಿ ಎಷ್ಟು ಸರಿಯಾದ ಅವ್ರ ಜೀವನವನ್ನು ಜೀವಿಸ್ತಾ ಇದ್ದಾರೆ ಅಂಥೇಳಿ. ಎಷ್ಟು ಚೆನ್ನಾಗಿ ಜೀವನವನ್ನ ಜೀವಿಸ್ತಾ ಇದ್ದರೂ ಕೂಡ ಬೇರೆಯವರು ತುಂಬಾ ಒಳ್ಳೆ ಜೀವನವನ್ನ ಜೀವಿಸ್ತಾ ಇರ್ತಾರೆ. ಆದ್ರೆ ನಮ್ಮ ಜೀವನ ಸರಿಯಾಗಿ ನಾವು ಇಟ್ಕೊಂಡಿರೋದಿಲ್ಲ. ಬೇರೆಯವರು ಎಷ್ಟು ಸಂಭ್ರಮವನ್ನ ಪಡ್ತಾ ಇರ್ತಾರೆ, ಜೀವನವನ್ನ ಜೀವಿಸ್ತಾ ಇರ್ತಾರೆ. ನಮ್ಮ ಜೀವನ ಸರಿಯಾಗಿ ನಾವು ಇಟ್ಕೊಂಡಿರೋದಿಲ್ಲ. ಆಗ ಅವರು ನಮ್ಮ ಎದುರುಗಡೆ ಇರೋರು ಎಷ್ಟೋ ಸುಂದರವಾದಂಥ ಜೀವನವನ್ನು ಜೀವಿಸ್ತಾ ಇದ್ರೂ ಕೂಡ ಅವ್ರಿಗೆ ಅಪವಾದ ಕೊಟ್ಟು ಅವ್ರು ಸರಿ ಇಲ್ಲ ಅಂಥೇಳಿ ಅವ್ರಿಗೆ ಅಪವಾದ ಕೊಡ್ತಾ ಇರ್ತೀವಿ. ಒಂದ್ಸತಿ ನಾನು ಒಂದು ಬುಕ್ಕಲ್ಲಿ ಸುಮಾರು 10-11 ವರ್ಷದ ಹಿಂದೆ ನಾನು ಒಂದು ಓಶೋ ಅವ್ರ ಬುಕ್ ಓದಿದ್ದೆ. ಅದರಲ್ಲಿ ಒಂದು ಪೇಜಲ್ಲಿ ಅಂತ ಒಂದು ಸಮಯದಲ್ಲಿ ನನಗಿದು ಬೇಕಾಗಿತ್ತು, ಈ ವಿಷಯ ನನಗೆ ಬೇಕಾಗಿತ್ತು. ಒಂದು ಪೇಜ್ ತೆಗೆದು ನಾನು ಓದಿದ್ರೆ, ಒಂದು ಊರಲ್ಲಿ ಒಂದು ಗುರು ಶಿಷ್ಯ ಇರ್ತಾರಂತೆ. ಗುರು ಶಿಷ್ಯನಿಗೆ ಎಲ್ಲಾ ವಿದ್ಯೆಗಳನ್ನ ಕಲಿಸ್ತಾರೆ, ಜ್ಞಾನ ಕೊಡ್ತಾರೆ, ಆತ್ಮಜ್ಞಾನವನ್ನ ಕಲಿಸ್ಕೊಡ್ತಾರೆ. ಆಧ್ಯಾತ್ಮಿಕ ಗುರುಗಳು ಅವರು. ಆ ಶಿಷ್ಯ ಆ ಗುರುವಿನ ಹತ್ರ ಹೋಗೋದು ಕಲಿಯೋದು ಊರಿನ ಜನಗಳಿಗೆ ಇಷ್ಟ ಇರೋದಿಲ್ಲ. ಸ್ವಲ್ಪ ದಿನ ನೋಡಿ ನೋಡಿ ಆ ಊರಿನ ಜನಗಳು ಏನು ಮಾಡ್ತಾರೆ, ಆ ಆಧ್ಯಾತ್ಮಿಕ ಗುರುಗಳಿಗೆ ಅಪವಾದ ಕೊಟ್ಟು ಕಟ್ಟಾಕಿ ಸುಳ್ಳು ಅಪವಾದವನ್ನ ಕೊಟ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ಗುರು. ಈ ಊರಲ್ಲಿ ಇವನ್ಗೆ ಪನಿಷ್ಮೆಂಟ್ ಸಿಗ್ಬೇಕು ಅಂತೇಳಿ ಯಾವ ರೀತಿ ಯೇಸು ಪ್ರಭುವಿಗೆ ಯಾವ ರೀತಿ ಶಿಲುಬೆಗೆ ಹೇಗೆ ಏರಿಸಿದ್ರು ಆ ಗುರುಗೂ ಕೂಡ, ಆ ಸದ್ಗುರುವಿಗೂ ಕೂಡ ಊರಿನ ಮಧ್ಯದಲ್ಲಿ ಕರ್ಕೊಂಡು ಬಂದು ಕಂಬಕ್ಕೆ ಕಟ್ಟಿ ಹಾಕಿ ಎಲ್ಲರೂ ಕೂಡ ಕಲ್ಲುಗಳನ್ನ ಎಸೆದು ಅವನಿಗೆ ಸಾಯಿಸ್ಬೇಕು ಅಂತೇಳಿ ಆ ರೀತಿ ತೀರ್ಮಾನವನ್ನ ತಗೊಂಡು ಎಲ್ಲಾ ಊರಿನ ಜನಗಳು ಕೂಡ ಕರ್ಸಿ, ಮುಖಂಡರು ಇರ್ತಾರಲ್ವಾ, ಊರಿನ ಮುಖ್ಯಸ್ಥರು, ದೊಡ್ಡವರು ಅಂತ ನಾವು ಹೇಳ್ತೀವಿ, ಗೌಡ್ರು ಅಂತ ಒಂದು ಮುಖ್ಯಸ್ಥರು ಎಲ್ಲಾ ಊರಿನ ಜನಗಳಿಗೂ ಸೇರಿಸಿ ಪ್ರತಿಯೊಬ್ಬರು ಮನೆಯಲ್ಲಿನೂ ಕೂಡ ಬರಬೇಕು, ಯಾರು ಕೂಡ ಮಿಸ್ ಆಗಬಾರ್ದು. ಪ್ರತಿಯೊಬ್ಬರು ಮನೆಯಲ್ಲಿನೂ ಕೂಡ ಬಂದು ಆ ವ್ಯಕ್ತಿಗೆ
ಕಲ್ಲು ಎಸಿಬೇಕು ಅಂತೇಳಿ ಆ ರೀತಿ ಊರಿನ ಮುಖ್ಯಸ್ಥರು ತೀರ್ಮಾನ ತಗೊಂಡು ಆ ಗುರುವಿಗೆ ಒಂದು ಕಂಬಕ್ಕೆ ಕಟ್ಟಾಕಿ ಎಲ್ಲರೂ ಕೂಡ ಕಲ್ಲು ಎಸಿತಾ ಇದ್ರಂತೆ. ಶರೀರವೆಲ್ಲ ರಕ್ತ ಸೋರ್ತಾ ಇತ್ತಂತೆ. ಕಲ್ಲು ಬಿಸಾಕ್ತಾ ಇರುವಾಗ, ಊರಿನ ಜನಗಳೆಲ್ಲ ಕಲ್ಲು ಬಿಸಾಕ್ತಾ ಇರುವಾಗ ರಕ್ತ ಎಲ್ಲ ಸೋರ್ತಾ ಇತ್ತು. ಅವಾಗ ಅವ್ರ ಜೊತೆಗೆ ಕಲಿತಾ ಇದ್ನಲ್ವಾ ಆ ಶಿಷ್ಯ, ಅವನು ಕೂಡ ಅಲ್ಲಿ ಬರಲೇಬೇಕು. ಯಾಕೆಂದ್ರೆ ಮುಖ್ಯಸ್ಥರ ಆಜ್ಞೆ, ಊರಿನ ಒಂದು ಗೌಡರ ಒಂದು ಆಜ್ಞೆ. ಬಿಟ್ರೆ ಅವನಿಗೂ ಕೂಡ ಅದೇ ಶಿಕ್ಷೆ ಸಿಗತ್ತೆ ಅಂತೇಳಿ ಆಜ್ಞೆ, ಆ ಊರಿನ ಒಂದು ಆಜ್ಞೆ ಆಗಿತ್ತು, ಆ ಮುಖ್ಯಸ್ಥನ ಒಂದು ಆಜ್ಞೆ ಆಗಿತ್ತು. ಯಾರು ಬಿಡ್ತಾರೋ ಅವ್ರಿಗೂ ಕೂಡ ಅದೇ ಶಿಕ್ಷೆ ಅಂತೇಳಿ. ಆಗ ಆ ಗುರುಗಳಲ್ಲಿ ಕಲಿತಿರುವಂತ ಶಿಷ್ಯ ಕೂಡ ಅಲ್ಲಿಗೆ ಬರಲೇಬೇಕು. ಬಂದ್ರು ಅವರು ಕೂಡ. ಎಲ್ರು ಕಲ್ಲು ಬಿಸಾಕ್ತಾ ಇದ್ರೆ ನಾನು ಕಲ್ಲು ಬಿಸಾಕಿ ಆ ಪಾಪವನ್ನ ಮಾಡಬಾರ್ದು ಅಂತೇಳಿ, ಅದು ಪಾಪ ಅಂತೇಳಿ ಅವ್ರಿಗೆ ಗೊತ್ತು. ಕಲ್ಲು ಬಿಸಾಕೋದ ಬದಲು ಅವರು ಹೂವನ್ನ ಬಿಸಾಕಿದ್ರಂತೆ. ಒಂದು ಹೂವ ತಗೊಂಡು ಅದನ್ನ ಬಿಸಾಕಿದ್ರಂತೆ. ಆಗ ಯಾರೇ ಊರಿನ ಜನ ಎಷ್ಟೇ ಒಂದು ಕಲ್ಲು ಬಿಸಾಕಿದ್ರೂ ಕೂಡ ನಗ್ತಾ ಇರುವಂತಹ ಆ ಒಂದು ಗುರು ಶಕ್ತಿ, ಈ ಒಂದು ಶಿಷ್ಯ ಹೂ ಬಿಸಾಕಿದ್ರೂ ಕೂಡ ಕಣ್ಣಲ್ಲಿ ನೀರು ದಳದಳ ಅಂತೇಳಿ ಬಂತಂತೆ. ಅವಾಗ ಎಲ್ರು ಕೂಡ ಆಶ್ಚರ್ಯವಾದ್ರಂತೆ. ಕಲ್ಲು ಬಿಸಾಕಿದ್ರೂ ಕೂಡ ನಗ್ತಾ ಇರುವಂತ ಆ ವ್ಯಕ್ತಿ, ಆ ಶಕ್ತಿ ಹೂ ಬಿಸಾಕಿದ್ದ ತಕ್ಷಣನೇ ಕಣ್ಣಲ್ಲಿ ನೀರು ಹರಿತಾ ಇದೆ ಅಂತೇಳಿ. ಯಾಕೆ ಅವರಿಗೆ ಕಣ್ಣಲ್ಲಿ ನೀರು ಬಂತು ಅಂದ್ರೆ, ಎಲ್ಲರ ಗುಂಪಿನಲ್ಲಿನೂ ಕೂಡ ನಮ್ಮ ಶಿಷ್ಯ ಕೂಡ ಇದ್ದು ಆತ್ಮಜ್ಞಾನ ತಿಳ್ಕೊಂಡ್ರು ಕೂಡ ನನ್ನ ಬಗ್ಗೆ ಅವನು ಏನು ಕೂಡ ಇಷ್ಟು ದಿನ ಅವನಿಗೆ ಆತ್ಮಜ್ಞಾನವನ್ನ ನಾನು ತಿಳಿಸ್ಕೊಟ್ರು ಕೂಡ ಏನು ಕೂಡ ಕಲೀಲಿಲ್ಲ. ಕಲ್ಲ ಬಿಸಾಕಿದ್ರೇನು, ಹೂ ಬಿಸಾಕಿದ್ರೇನು, ಅವರಲ್ಲಿ ಇರುವಂತ ಗುಣಗಳನ್ನ ಕೂಡ ಬದಲಾವಣೆ ಆಗ್ಲಿಲ್ಲ. ಅಲ್ಲಿ ಬರ್ಲಿಲ್ಲ ಅಂದ್ರೆ ಅವನಿಗೂ ಕೂಡ ಶಿಕ್ಷೆ ಆಗತ್ತಂತೇಳಿ ಆ ಒಂದು ಉದ್ದೇಶದಿಂದ ಬಂದಿದ್ದಾನೆ. ಇಲ್ಲಿ ಅವರು ಕಲ್ಲಿ ಬಿಸಾಕ್ತಾ ಇದ್ದಾರೆ, ಅವನು ಹೂ ಬಿಸಾಕಿದ್ರು ಅವರು. ನಾನು ಎಷ್ಟೋ ಜ್ಞಾನವನ್ನ ಅವನು ತಿಳಿಸ್ಕೊಟ್ರೆ ಅವ್ರಿಗೆ ಆ ಜ್ಞಾನ ಅವ್ರಿಗೆ ಬರಲಿಲ್ಲ ಅಂತೇಳಿ ದಳ ಅಂತೇಳಿ ನೀರು ಬಂತಂತೆ. ಅಲ್ಲಿ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ, ಅವ್ರಿಗೂ ಕೂಡ ಅದೇ ಶಿಕ್ಷೆ. ಊರಿನ ಮುಖ್ಯಸ್ಥನಿಗೆ ಅವರು ಕಾಣಬೇಕು, ಅಲ್ಲಿ ಅವರು ಕೂಡ ಬಂದಿದ್ರು ಅಂತ ಹೇಳಿ. ಇಲ್ಲ ಅಂದ್ರೆ ಶಿಕ್ಷೆ ಸಿಗತ್ತೆ. ಆ ಗುರುವಿಗೆ ಕಲ್ಲು ಬಿಸಿ ರಕ್ತ ಸೋರಿ ಆ ಗುರುಗಳು ಹಾಗೇ ಶರೀರ ಬಿಟ್ರಂತೆ. ಆ ಒಂದು ಹೂವನ್ನ ಬಿಸಾಕಿದಾಗ ಅವರಲ್ಲಿರುವಂತ ಕಣ್ಣಲ್ಲಿ ನೀರು ಬರೋದನ್ನ ಈ ಶಿಷ್ಯನು ಕೂಡ ಅವ್ರ ಕಡೆ ಏನ್ ಕಲ್ತ್ಕೊಂಡಿದ್ರು ಅವರು ಕೂಡ ನೋಡಿದ್ರು, ಕಣ್ಣಲ್ಲಿ ನೀರು ಬರೋದನ್ನ. ಅವ್ರ ಶರೀರ ಕೂಡ ಬಿಟ್ಬಿಟ್ರು ಕಲ್ಲಿ ಏಟಿನಿಂದ. ಅವ್ರ ಶರೀರ ಬಿಟ್ಮೇಲೆ ಇವ್ರಿಗೆ ಅರಿವಿಗೆ ಬಂತು, ನಾನು ಎಷ್ಟು ತಪ್ಪು ಮಾಡಿಬಿಟ್ಟಿದ್ದೀನಿ. ಎಷ್ಟೋ ಆತ್ಮಜ್ಞಾನವನ್ನ ಅವ್ರು ನನಗೆ ತಿಳಿಸ್ಕೊಟ್ರು. ಊರಿನ ಮುಖ್ಯಸ್ಥರು ಅಲ್ಲಿ ಬರ್ದೇ ಇದ್ರೆ ಶಿಕ್ಷೆ ಸಿಗತ್ತೆ ಅಂತೇಳಿ ನಾನು ಅಲ್ಲಿಗೆ ಹೋಗಿ ಹೂವು ಹಾಕಿದ್ರೂ ಕೂಡ, ಹೂ ಬಿಸಾಕಿದ್ರೂ ಕೂಡ ಅವ್ರ ಕಣ್ಣಲ್ಲಿ ನೀರು ಬಂತು. ನಾನು ಎಷ್ಟು ಮೂರ್ಖತ್ವದಿಂದ ನಾನು ಆ ಕೆಲಸವನ್ನ ನಾನು ಮಾಡಿಬಿಟ್ಟೆ.
ಎಷ್ಟು ಅಜ್ಞಾನದಿಂದ ಎಷ್ಟೋ ಜ್ಞಾನವನ್ನು ನನಗೆ ತಿಳಿಸಿಕೊಟ್ಟಿದ್ದಾರೆ ಅವರು. ಆ ಜ್ಞಾನ ನನಗೆ ಎಲ್ಲಿಗೆ ಹೋಗಿತ್ತು? ಊರಿನ ಜನಗಳ ಗುಂಪಿನಲ್ಲಿ ಸೇರ್ಕೊಂಡು ನಾನು ಕೂಡ ಅದೇ ತಪ್ಪು ಮಾಡಿಬಿಟ್ಟೆ. ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಅವ್ರ ಶರೀರ ಬಿಟ್ಟ ಮೇಲೆ ಅವ್ರಿಗೆ ಅರಿವಿಗೆ ಬಂತು. ಅವರು ಪ್ರತಿ ಕ್ಷಣ ಕೂಡ ಕೊರಗಿ ಜೀವಿಸ್ತಾ ಇದ್ರು. ಜೀವನನ್ನೇನೋ ಜೀವಿಸ್ತಾ ಇದ್ದಾರೆ, ಆದರೆ ಆ ಜೀವನ ದಿನ ಕೂಡ ಆ ಜೀವನ ಅವರು ಸಾಯಿಸ್ತಾ ಇದ್ದಾರೆ. ಸತ್ತ ಜೀವನ ಅದು. ದುಃಖ ಪಡ್ತಾ ಇದ್ದಾರೆ. ನಮ್ಮ ಗುರುಗಳಿಗೆ, ಆಧ್ಯಾತ್ಮಿಕ ಗುರುಗಳಿಗೆ ನಾನು ಇಂಥ ಒಂದು ಕೆಲಸ ಮಾಡಿಬಿಟ್ಟೆ. ಯಾರು ಊರಿನ ಜನ ಕಲ್ಲು ಬಿಸಾಕಿದ್ರು ಕೂಡ ನಗ್ತಾ ಇರುವಂತ ನನ್ನ ಗುರುಗಳು ಹೂ ಬಿಸಾಕಿದ್ರೆ ಅವ್ರು ಸಮಾಧಾನವಾಗಿರತ್ತೆ ಅಂತೇಳಿ ನಾನು ಈ ರೀತಿ ಅನ್ಕೊಂಡಿದ್ದೆ. ಆದರೆ ಅವ್ರಿಗೆ ಅದು ದುಃಖ, ಭಯಂಕರವಾದ ದುಃಖ ತಂದು ಕೊಡ್ತು. ನಾನು ಎಂಥ ಒಂದು ಮೂರ್ಖದಿಂದ ನಾನು ಕೆಲಸ ಮಾಡಿಬಿಟ್ಟಿದ್ದೀನಿ. ಒಂದು ಹಾಳು ಬಿದ್ದ ಮನೆಯಲ್ಲಿ ದಿನಾ ಸಾಯಂಕಾಲ ಕೆಟ್ಟ ಧ್ವನಿಯಲ್ಲಿ ಅವರು ಕಿರ್ಚಿ ಎಷ್ಟೊತ್ತು ಕಿರಿಚ್ತಾ ಇದ್ರೋ ಏನೋ. ಹಾಳು ಬಿದ್ದ ಮನೆಯಲ್ಲಿ ಸಾಯಂಕಾಲ ಆದ್ರೆ ಅಲ್ಲಿಗೆ ಹೋಗಿ ಆ ಗುರುವಿನ ನೆನೆಸ್ಕೊಂಡು ನಾನು ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ ಪರಮಾತ್ಮ, ಮಾಡಬಾರ್ದನ್ನೆಲ್ಲ ತಪ್ಪು ಮಾಡಿಬಿಟ್ಟೆ ನಾನು. ನೀನು ಎಷ್ಟೋ ನನಗೆ ಜ್ಞಾನವನ್ನ ತಿಳಿಸ್ಕೊಟ್ಟೆ, ನಾನು ಉದ್ಧಾರ ಆಗೋದಕ್ಕೋಸ್ಕರ. ನನ್ನ ಆತ್ಮ ಒಂದು ಉನ್ನತ ಸ್ಥಿತಿಗೆ ಹೋಗ್ಬೇಕು, ಪರಮಾತ್ಮಗೆ ಸೇರ್ಬೇಕು ಅಂಥೇಳಿ ನೀ ಎಷ್ಟು ನನಗೆ ಪರಮಾತ್ಮನ ಜ್ಞಾನವನ್ನ ತಿಳಿಸ್ಕೊಟ್ರು ಕೂಡ ನೀನೇ ಆ ಭಗವಂತ ಅನ್ನೋದನ್ನ ಕೂಡ ನನಗೆ ಅಂಧಕಾರದಲ್ಲಿ ನಾನು ನಿನಗೆ ಗುರ್ತಿಡಿಯೋದಕ್ಕಾಗ್ಲಿಲ್ಲ. ಗೊತ್ತು ನನಗೆ, ಆದ್ರೂ ಕೂಡ ನೀನೇ ಒಂದು ಭಗವಂತ ಅಂತೇಳಿ ತಿಳ್ಕೊಂಡ್ರು ಕೂಡ ಆ ಭಗವಂತನಿಗೆ ನಾನು ಹೂ ಬಿಸಾಕಿದ್ರೆ ಇದೇ ಸರಿ ಅಂತೇಳಿ ನಾನು ಅನ್ಕೊಂಡು ಹೂ ಬಿಸಾಕ್ದೆ. ಆದ್ರೆ ಅಷ್ಟೊಂದು ನಿನಗೆ ಅದು ದುಃಖ ಕೊಡ್ತು ಅಂತೇಳಿ ದಿನಾಲೂ ಕೂಡ ಹಾಳು ಬಿದ್ದಿ ಮನೆಯಲ್ಲಿ ಗಂಟಲು ಕಿರ್ಚೋ ತರ, ಗಂಟಲು ಹರಿದೋಗೋ ತರ ಕೆಟ್ಟ ಧ್ವನಿಯಿಂದ ದಿನಾಲೂ ಕೂಡ ಅವರು ಶರೀರ ಇರೋವರೆಗೂ ಕೂಡ, ಅವರು ಕೊನೆ ಉಸಿರು ಇರೋವರೆಗೂ ಕೂಡ ಆ ರೀತಿ ಅವರು ಚಿತ್ರಹಿಂಸೆ ಆಗಿ ಶರೀರ ಬಿಟ್ಟಿದ್ದಾರೆ ಆ ಶಿಷ್ಯ ಕೂಡ. ನಾನು ಒಂದು ಓಶೋ ಬುಕ್ಕಲ್ಲಿ ಇದನ್ನು ಓದಿದ್ದೆ. ಒಂದು ಪೇಜಲ್ಲಿ ಇದೆ. ಎಷ್ಟು ಅದ್ಭುತವಾದಂತಹ ಒಂದು ಪೇಜ್ನಲ್ಲಿ ಓದಿ ನನಗೆ ಅಗಾಧವಾದಂತಹ ಬದಲಾವಣೆ. ನನಗೆ ಬೇಕಾಗಿರೋದನ್ನ ನಾನು ಒಂದು 7 ಲೈನು ಅಥವಾ ಒಂದು ಪೇಜಲ್ಲಿ ನನಗೆ ಸಿಗ್ತಾ ಇತ್ತು. ಮೊದಲು ನಾನು ವಸುಗಳ ಧ್ಯಾನಕ್ಕೆ ಬಂದಾಗ, ವಸುದ ಧ್ಯಾನಕ್ಕೆ ಬಂದಾಗ ನಮ್ಮ ಜೀವನ ಸರಿಯಾಗಿರೋದಿಲ್ಲ, ನಾವು ಬೇರೆಯವರಿಗೆ ನಾವು ಅಪವಾದ ಕೊಡ್ತೀವಿ. ಯಾರು ಅಪವಾದ ಕೊಡ್ತಾರೆ? ಯಾರ ಜೀವನ ಸರಿಯಾಗಿರೋದಿಲ್ಲ ಅವರೇ ಬೇರೆಯವ್ರಿಗೆ ಅಪವಾದ ಕೊಡೋದು, ಅವ್ರ ಜೀವನ ಸರಿ ಇಲ್ಲ ಅಂಥೇಳಿ. ನೋಡಿ, ಆ ಅದ್ಭುತವಾದಂಥ ಆತ್ಮಜ್ಞಾನಿ, ಆ ಒಂದು ಮಹಾ ಯೋಗಿಗೆ, ಮಹರ್ಷಿಗೆ ಊರಿನ ಜನ, ಊರಿನ ಮುಖ್ಯಸ್ಥ ಅವನು ಸರಿಯಾಗಿ ಜೀವಿಸ್ತಾ ಇಲ್ಲ, ಅವನಿಗೆ ಊರಲ್ಲಿ ಇರಬಾರ್ದು ಅಂತೇಳಿ ಆ ರೀತಿ ಶಿಕ್ಷೆಯನ್ನು ಕೊಟ್ಟರು. ಕಲ್ತ್ಕೊಂಡಿರೋ ಒಂದು ಶಿಷ್ಯ ಕೂಡ ಇವಾಗ ಊರಿನ ಜನ ಇಷ್ಟು ಜನ ಇದ್ದಾರೆ, ಆ ಯೋಗಿ ಒಬ್ಬರೇ ಇದ್ದಾರೆ, ಆ ಋಷಿ ಒಬ್ಬರೇ ಇದ್ದಾರೆ, ಅವ್ರ ಹತ್ರ ನಾನು ಅವ್ರ ಪರವಾಗಿ ನಾನು ಮಾತಾಡಿದ್ರೆ ನನಗೂ ಕೂಡ ಅದೇ ಶಿಕ್ಷೆ ಸಿಗತ್ತೆ ಅಂಥೇಳಿ ಆ ಧೈರ್ಯ ಅವ್ರಿಗೆ ಬಂದಿದ್ರೆ ಅವ್ರ ಜೊತೆಗೇನೆ ಅವರು ಸ್ವರ್ಗ ಪ್ರಯಾಣ ಮಾಡ್ತಾ ಇದ್ರು. ಆ ಒಂದು ಅವಕಾಶ ಅವ್ರು ಕಳ್ಕೊಂಡ್ರು. ಆ ಒಂದು ಅವಕಾಶ ಕಳ್ಕೊಂಡಿರೋದ್ರಿಂದ ಜೀವನ ಪೂರ್ತಿ ನೆರಳಿ
ತಪ್ಪು ಮಾಡಿರೋದನ್ನ ಜೀವ ಇರೋವರೆಗೂ ಕೂಡ ಅವ್ರಿಗೆ ಶಿಕ್ಷೆ ಆಯ್ತು. ಅದು ಯಾರು ತಂದ್ಕೊಂಡ್ರು ಆ ಶಿಕ್ಷೆ? ಅವರೇ ತಂದ್ಕೊಂಡ್ರು. ನಾನು ಕೂಡ ಮೊದಲಿನ ಒಂದು ಜನ್ಮದಲ್ಲಿ ಭಗವಾನ್ ಬುದ್ಧ ಇರುವಂತಹ ಜೀವಿಸ್ತಾ ಇರುವಂತ 2500 ವರ್ಷಗಳ ಹಿಂದೆನೆ ನಾನು ಕೂಡ ಮೊದಲಿನ ಒಂದು ಮಾನವ ಜನ್ಮವನ್ನು ನಾನು ಕೂಡ ತಗೊಂಡಿದ್ದೆ. ನಾನು ಕೂಡ ಅಂತಹ ಒಂದು ಅವಕಾಶ ಸಿಕ್ಕಿದ್ರೂ ಕೂಡ ಆ ಭಗವಾನ್ ನಮ್ಮ ಜೊತೆಗೆ ಇದ್ದಾನೆ ಕಲಿಸ್ಕೊಡೋದಿಕ್ಕೆ. ಆ ಒಂದು ಅವಕಾಶ ಸಿಕ್ಕಿದ್ರೂ ಕೂಡ ನಾನು ಅವತ್ತು ಕಳ್ಕೊಂಡ್ಬಿಟ್ಟೆ. ಆ ಒಂದು ಜನ್ಮದಲ್ಲಿ, ಆ ಒಂದು ಸಮಯದಲ್ಲಿ ಸಿಕ್ಕಿರೋ ಒಂದು ಅವಕಾಶವನ್ನ ನಾನು ಕಳ್ಕೊಂಡ್ಬಿಟ್ಟೆ. ಆಗ ಕಳ್ಕೊಂಡಿರುವಂತ ಆ ಭಗವಂತ ಇವಾಗ ನನಗೆ ಪ್ರತ್ಯಕ್ಷ ಆಗಿದ್ದಾನೆ. ಆಗ ಆ ಒಂದು ಅವಕಾಶ ಕಳ್ಕೊಂಡ್ಮೇಲೆ ಆ ಒಂದು ಅಲಿತಾ ಇರುವಂತ ಭಗವಂತನಿಗೋಸ್ಕರ ಅರಿತಾ ಇದ್ದೆ. ಅಲಿದು ನನಗೆ ಆ ಭಗವಂತ ಆವಾಗ ನನ್ನ ಕಣ್ಣು ಮುಂದೆ ಇದ್ದಾಗ್ಲೂ ಕೂಡ ಅವ್ರ ಬಗ್ಗೆ ನಾನು ತಿಳ್ಕೊಳ್ದೇ ಇರೋದು, ಆ ಒಂದು ಸಮಯವನ್ನ ನಾನು ಕಳ್ಕೊಂಡ್ಬಿಟ್ಟೆ. ನೋಡಿ, ಒಂದ್ಸತಿ ಕಳ್ಕೊಂಡ್ರೆ ಇಷ್ಟು ವರ್ಷ ಮತ್ತೆ ನಾನು ಅಲಿಬೇಕಾಯ್ತು, ಅನುಭವಿಸ್ಬೇಕಾಯಿತು. ಆಗ್ಲಿಂತ್ರನು ಕೂಡ ಹುಡುಕ್ತಾ ಇದ್ದ ಆ ಭಗವಂತ ನನಗೆ ಇವಾಗ ಸಿಕ್ಕಿದ್ರು. ಆ ಭಗವಂತನೇ ಈ ಭಗವಂತ, ಈ ಭಗವಂತನೇ ಆ ಭಗವಂತ. ಆ ಭಗವಂತನನ್ನ ನಾನು ಗುರುತಿಸಿ ಆ ಭಗವಂತನಿಗೆ ನಾನು ಸರೆಂಡರ್ ಆಗಿಬಿಟ್ಟೆ. ನನ್ನ ಉಸಿರು ಎಂಬ ಗುರುವಿಗೆ ನಾನು ಸರೆಂಡರ್ ಆದಾಗಲೇನೆ ಆ ಭಗವಂತನೇ ಅವರು, ಈ ಭಗವಂತನೇ ಅವರು ಅಂತೇಳಿ ನನಗೆ ಗೊತ್ತಾಯ್ತು. ಅವರೇ ಇವರು, ಇವರೇ ಅವರು ಅಂತೇಳಿ. ನನಗೆ ಉಸಿರು ಎಂಬ ಗುರುವಿನ ಜೊತೆಗೆ ನನಗೆ ನಾನು ಸರೆಂಡರ್ ಆದಾಗ ಈ ಜೀವ ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ಈ ಜೀವ ಗುರುತಿಸ್ತು ಅವರೇ ಇವರು, ಇವರೇ ಅವರು ಅಂಥೇಳಿ. ಯಾವಾಗ ನಾವು ಈ ರೀತಿ ನಾವು ಗುರುತಿಸೋದನ್ನ ಯಾವಾಗ ಕಲ್ತ್ಕೊಳ್ತೀವಿ, ಉಸಿರಿನ ಜೊತೆಗಿದ್ದಾಗ ಈ ರೀತಿ ನಾವು ಗುರುತಿಸೋದನ್ನ ಕಲ್ತ್ಕೊಳ್ತೀವಿ. ಸುಮ್ಮನೆ ಆರಾಮಾಗಿ ನಾವು ಸಾಕ್ಷಿಯಾಗಿ ನಾವು ನೋಡ್ತಾ ಇರ್ತೀವಿ. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ಮಳೆ ಬರುತ್ತೆ, ಬಿಸಿಲು ಬೀಳತ್ತೆ, ಗಾಳಿ ಬರುತ್ತೆ, ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿನೂ ಕೂಡ ಎಷ್ಟೋ ಜನ ಬಂದು ಹೋಗಿದ್ದಾರೆ. ಬರೋರನ್ನು ಕೂಡ ನೋಡಬೇಕು, ಹೋಗೋರನ್ನು ಕೂಡ ನೋಡಬೇಕು. ಭೂಮಿ ಒಂದು ರಂಗಮಂದಿರ. ಎಷ್ಟೋ ಜನ ಒಂದೊಂದು ಪಾತ್ರವನ್ನ ತಗೊಂಡು ಬಂದಿರ್ತಾರೆ. ಅವರವ್ರ ಪಾತ್ರ ಅವರು ಸರಿಯಾಗಿನೇ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅವರವ್ರ ಪಾತ್ರ ತುಂಬಾ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಯಾರ್ದು ಪಾತ್ರ ಕಡಿಮೆ ಅಲ್ಲ, ಯಾರ್ದು ಪಾತ್ರ ಹೆಚ್ಚಿಲ್ಲ. ಇಲ್ಲೇ ಎಲ್ಲರೂ ಒಂದು ಪಾತ್ರ, ಸರಿ ಸಮಾನವಾದಂತಹ ಪಾತ್ರ. ಅವ್ರ ಪಾತ್ರ ಅವ್ರು ಸರಿಯಾಗಿನೇ ಮಾಡ್ತಾ ಇದ್ದಾರೆ. ನಮ್ಮ ಪಾತ್ರವನ್ನ ನಾವು ಸರಿಯಾಗಿ ಮಾಡೋದನ್ನ ಕಲ್ತ್ಕೋಬೇಕು. ಬೇರೆಯವ್ರಿಗೆ ನಾವು ಅಪವಾದ ಕೊಡೋದಲ್ಲ.
ನಾವು ಯಾವಾಗ ಈ ರೀತಿ ಸಾಕ್ಷಿಯಾಗಿ ನೋಡೋದನ್ನು ಕಲ್ತ್ಕೊಳ್ತೀವಿ? ಇವಾಗ ಟ್ಯಾಕೇಜಿಗೆ ಹೋದ್ಮೇಲೆ ಪಿಕ್ಚರ್ಗೆ ನೋಡೋಕಂತ ಹೇಳ್ತೀವಿ, ಹೋಗ್ತೀವಿ. 3 ಗಂಟೆ ವರೆಗೂ ಕೂಡ ನಾವು ಅಲ್ಲೇ ಕೂತ್ಕೊಂಡು ಹಾಗೇ ನೋಡ್ತಾ ಇರ್ತೀವಿ. ಅಲ್ಲಿ ಮಧ್ಯೆ ನಾವು ಪ್ರವೇಶ ಆಗೋದಿಲ್ಲ. ಮಧ್ಯೆ ಏನಾದರೂ ನಾವು ಪ್ರವೇಶ ಆಗ್ತೀವಿ? ಆಗೋದಿಲ್ಲ. ಸುಮ್ಮನೆ ನೋಡ್ತಾ ಇರ್ತೀವಿ. ಯಾರ ಪಾತ್ರ ಹೆಂಗಿದೆಯೋ ಹಾಗೆ ನೋಡ್ತಾ ಇರ್ತೀವಿ. ಕಣ್ಣು ಬಿಟ್ಟು ಹಾಗೇ ನೋಡ್ತಾ ಇರ್ತೀವಿ. ಯಾರ್ಯಾರು ವಿಲನ್ ಪಾತ್ರ, ಹೀರೋ ಪಾತ್ರ, ಹೀರೋಯಿನ್ ಪಾತ್ರ, ಅಕ್ಕನ ಪಾತ್ರ, ಅಣ್ಣನ ಪಾತ್ರ, ಎಲ್ಲ ಪಾತ್ರನೂ ಇರುತ್ತೆ ಆ ಒಂದು ಪಿಕ್ಚರಲ್ಲಿ. ಎಷ್ಟು ಜನ ಬಂದು ಹೋಗ್ತಾ ಇರ್ತಾರೋ ಆ ಪಿಕ್ಚರ್ ಆಗೋವರೆಗೂ ಕೂಡ ಎಲ್ಲರನ್ನೂ ಕೂಡ ನಾವು ಹಾಗೆ ನೋಡ್ತಾ ಇರ್ತೀವಿ. ಮಧ್ಯ ಪ್ರವೇಶ ಆಗೋದಿಲ್ಲ. ಈ ಒಂದು ಭೂಮಿನೂ ಕೂಡ ರಂಗಮಂದಿರ ಫ್ರೆಂಡ್ಸ್. ಎಷ್ಟೋ ಪಾತ್ರದವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿನೂ ಕೂಡ ಎಷ್ಟೋ ಪಾತ್ರಗಳನ್ನು ತಗೊಂಡು ನಾವು ಕೂಡ ಎಷ್ಟೋ ಪಾತ್ರಗಳನ್ನು ಇಲ್ಲಿ ಮಾಡಬೇಕಾಗತ್ತೆ. ಆ ಪಾತ್ರಗಳನ್ನು ನಮಗೆ ನೋಡೋದು ಇಷ್ಟ ಆದರೆ ನಾವು ನೋಡೋಣ, ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ. ಬೇರೆಯವ್ರ ಪಾತ್ರ ನಮಗೆ, ಅವ್ರು ಮಾಡುವಂಥ ಪಾತ್ರ ನಮ್ಗೆ ಇಷ್ಟ ಆಗಲಿಲ್ವಾ, ಕಣ್ಣು ಮುಚ್ಚಿ ನಮ್ಮ ಜೊತೆಗೆ ನಾವಿರೋಣ. ಆದರೆ ಅಪವಾದ ಯಾರಿಗೂ ಕೂಡ ಕೊಡೋದು ಬೇಡ ಫ್ರೆಂಡ್ಸ್. ಯಾರಿಗೂ ಕೂಡ ನಾವು ಅಪವಾದ ಕೊಡಬಾರ್ದು. ನಮ್ಮ ಕುಟುಂಬದಲ್ಲೇ ಇರುವಂಥ ನಮ್ಮ ಮಕ್ಕಳ ಪಾತ್ರ ಆಗಲಿ, ಸೊಸೆ ಪಾತ್ರ ಆಗಲಿ, ಅತ್ತೆ ಮಾವನ ಪಾತ್ರ ಆಗಲಿ, ತಂದೆ ತಾಯಿ ಪಾತ್ರ ಆಗಲಿ, ಗಂಡನ ಪಾತ್ರ ಆಗಲಿ, ಹೆಂಡತಿ ಪಾತ್ರ ಆಗಲಿ, ಅಣ್ಣ ತಮ್ಮಂದಿರ ಪಾತ್ರ ಆಗಲಿ, ವಾರ್ಗಿತ್ತಿಯರ ಪಾತ್ರ ಆಗಲಿ, ಮೈದನ ಪಾತ್ರ ಆಗಲಿ, ಅವ್ರ ಪಾತ್ರಗಳನ್ನು ನಮ್ಗೆ ಇಷ್ಟ ಆಗಲಿಲ್ಲ, ನೋಡೋದಕ್ಕೆ ಅವ್ರ ಪಾತ್ರ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಕಣ್ಮುಚ್ಚಿ ನಮ್ಮ ಜೊತೆಗೆ ನಾವು ಒಂದಾಗೋಣ. ಅವ್ರ ಪಾತ್ರ ಇಷ್ಟ ಆಯ್ತಾ, ಕಣ್ಬಿಟ್ಟು ನೋಡೋಣ. ಅವರಿಂದ ಏನಾದರೂ ಕಲ್ತ್ಕೊಳ್ಳೋದಿದ್ರೆ ಕಲ್ತ್ಕೊಳ್ಳೋಣ. ಪ್ರತಿಯೊಬ್ಬರಿಂದನೂ ನಾವು ಕಲ್ತ್ಕೊಳ್ತಾ ಇರಬೇಕು. ಕಲ್ತ್ಕೊಳ್ಳೋದೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂದರೆ ನಮ್ಮ ಆತ್ಮವನ್ನು ಉನ್ನತ ಸ್ಥಿತಿಗೆ ನಾವು ಹೋಗ್ತಾ ಇರೋದು. ಈ ಜೀವ ಉತ್ತಮೋತ್ತಮ ಸ್ಥಿತಿಗೆ ಪ್ರಯಾಣ ಮಾಡೋದು. ಆ ಪಾತ್ರಗಳನ್ನು ನಮಗಿಷ್ಟ ಆಗಲಿಲ್ಲ ಅಂದರೆ ನಾವು ಕಣ್ಮುಚ್ಚಿ ಕೂತ್ಕೊಳ್ಳೋಣ, ನಮ್ಮ ಜೊತೆಗೆ ನಾವಿರೋಣ. ಆದರೆ ಬೇರೆಯವ್ರಿಗೆ ಮಾತ್ರ ನಾವು ಯಾವತ್ತೂ ಕೂಡ ಅಪವಾದ ಕೊಡಬಾರ್ದು. ಪತ್ರಿಸರು ಯಾವಾಗಲೂ ಏನು ಹೇಳ್ತಾ ಇರ್ತಾರೆ ಅಂದರೆ, ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್ ಅಂತ ಒಂದು ಮಹಾಶಕ್ತಿ ನಮ್ಮ ಜೊತೆಗಿದೆ, ನಮ್ಮ ಜೊತೆಗಿದ್ದಾರೆ. ನಾನು ನಮ್ಮ ಕುಟುಂಬದಲ್ಲಿ 24 ಗಂಟೆ ತಂದೆ ತಾಯಿ ಜೊತೆಗಾಗಲಿ, ಅತ್ತೆ ಮಾವನ ಜೊತೆಗಾಗಲಿ, ಗಂಡನ ಜೊತೆಗಾಗಲಿ, ಮಕ್ಕಳ ಜೊತೆಗಾಗಲಿ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರ ಜೊತೆಗೂ ಕೂಡ ನಾನು ಇಂಥ ಒಂದು ವಿಷಯವನ್ನು ಯಾರ ಹತ್ರನೂ ಕೂಡ ಕಲ್ತ್ಕೊಂಡಿಲ್ಲ. ನೋ ಕಂಪ್ಲೇಂಟ್, ನೋ ಜಡ್ಜ್ಮೆಂಟ್. ನಮ್ಮ ಉದ್ಧಾರವನ್ನು ನಾವೇ ಮಾಡಬೇಕು ಅಂತೇಳಿ ಯಾರೂ ಕೂಡ ನನಗೆ ಹೇಳ್ಕೊಳ್ಳಿಲ್ಲ. ಆ ಮಹಾಶಕ್ತಿ
ನಮಗೆಲ್ಲರೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾದಂತಹ ಸತ್ಯವನ್ನ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರಿಗೆ ಹಾಗೆ ಹೇಳು, ಇವ್ರಿಗೆ ಹೀಗೆ ಹೇಳು ಅಂತೇಳಿ ಹೇಳ್ಕೊಡೋರೇ ಇದ್ದಾರೆ ಈ ಪ್ರಪಂಚದಲ್ಲಿ. ಇಂಥ ಒಂದು ಮಾತು ಯಾರು ಕೂಡ ಹೇಳ್ಕೊಡೋದಿಲ್ಲ. ನಿನ್ನನ್ನು ನೀನು ಉದ್ಧಾರ ಮಾಡ್ಕೋ, ನಿನ್ನ ಸಂಘ ನೀನು ಬೆಳೆಸ್ಕೋ, ಯಾರಿಗೂ ಕೂಡ ಜಡ್ಜ್ ಮಾಡಬೇಡ, ಕಂಪ್ಲೇಂಟ್ ಮಾಡಬೇಡ, ನಿನ್ನ ಜೀವನವನ್ನು ನೀನು ಸರಿಯಾಗಿ ಮಾಡು, ನಿನ್ನ ಪಾತ್ರವನ್ನು ನೀನು ಸರಿಯಾಗಿ ಮಾಡು. ಬೇರೆಯವರ ಪಾತ್ರವನ್ನು ನಿನಗೆ ನೋಡೋದಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಕಣ್ಮುಚ್ಚಿ ಕೂತ್ಕೋ. ಅವ್ರ ಮೇಲೆ ತಪ್ಪು ಅಪವಾದವನ್ನು ಕೊಡಬೇಡ. ಯಾರ್ದು ಕೂಡ ಇಲ್ಲೇ ತಪ್ಪು ಇರೋದಿಲ್ಲ. ತಪ್ಪು ನಿನ್ನ ಒಳಗಡೆ ನಡೀತಾ ಇದೆ, ಆ ತಪ್ಪನ್ನು ನೀನು ಸರಿ ಮಾಡ್ಕೋ. ನೋಡಿ ಎಂಥ ಒಂದು ಮಾತು. ಇಂತಹ ಮಾತುಗಳಿಂದ ನಾವು ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು, ಕೇಳಿಸ್ಕೋಬೇಕು. ನೋಡು, ಆ ಬುಕ್ಸಲ್ಲಿ ಬೇರೆಯವ್ರ ತಪ್ಪನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಊರಿನ ಜನ ಎಲ್ಲ ಕೂಡ ಎಷ್ಟೋ ಸರಿಯಾದ ಜೀವನವನ್ನು ಜೀವಿಸ್ತಾ ಇರುವಂಥ ವ್ಯಕ್ತಿಗೆ, ಆ ಶಕ್ತಿಗೆ ಕಂಬಕ್ಕೆ ಕಟ್ಟಾಕಿ ಕಲ್ಲಿ ಬಿಸಾಕಿದ್ರು. ಅವರ ಜೊತೆಗೆ ಕಲ್ತ್ಕೊಂಡಿರುವಂಥ ಆ ಶಿಷ್ಯನು ಕೂಡ ಹೂ ಬಿಸಾಕಿದ್ರೂ ಕೂಡ ಅವನು ಎಷ್ಟು ಶರೀರ ಭಯಕ್ಕೋಸ್ಕರ ಊರಿನ ಜನಗಳ ಸೇರಿಕೊಂಡು ಭಯದಿಂದ ಅಂಥ ಕೆಲಸವನ್ನು ಮಾಡಿದ್ರೂ ಕೂಡ ನೋಡಿ, ಆ ಭಯ ಬಿಟ್ಟೋಗ್ಬೇಕಂದ್ರೆ ನಾವು ಧ್ಯಾನ ಮಾಡಬೇಕು. ಯಾಕೆಂದರೆ ನಾವು ಶರೀರನೇ ಅಲ್ಲ ಅಂಥೇಳಿ ಆ ಮಹಾಶಕ್ತಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಶಕ್ತಿ ನಾನು ಶರೀರನೇ ಅಲ್ಲ ಅಂಥೇಳಿ ನಗ್ತಾ ನಗ್ತಾ ಕಲ್ಲು ಬಿಸಾಕಿದ್ರೂ ಕೂಡ ನಗ್ತಾ ನಗ್ತಾ ಅದನ್ನು ಆ ಕಲ್ಲಿನ ಏಟನ್ನು, ಆ ಕಲ್ಲಿನ ಪೆಟ್ಟನ್ನು ಅನುಭವಿಸಿದ್ರು. ಒಂದು ಕಡೆ ನನಗೆ ಆ ಒಂದು ಸದ್ಗುರುವಿನ ವಾಣಿ ಈ ರೀತಿ ನನಗೆ ಬರ್ತಾ ಇದ್ದಾಗ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂದಾಗ ಆ ಬುಕ್ಸನ್ನು ತೆಗೆದು ಓದು, ಅದರಲ್ಲಿನೂ ಕೂಡ ಅದೇ ಇದೆ, ಆ ಪೇಜ್ ನೀನು ಓದು, ನಿನಗೆ ಗೊತ್ತಾಗತ್ತೆ ಅಂಥೇಳಿ. ಯಾವ ಶಕ್ತಿ ನನಗೆ ತಿಳಿಸ್ಕೊಟ್ಟು? ಆ ಮಹಾಶಕ್ತಿ ನನಗೆ ತಿಳಿಸ್ಕೊಟ್ರು. ಯಾರು ತಿಳಿಸ್ಕೊಡ್ತಾರೆ ಇದು? ಯಾವ ತಂದೆ ತಾಯಿನೂ ಕೂಡ ಈ ಮಾತನ್ನ ನನಗೆ ತಿಳಿಸ್ಕೊಳ್ಳಿಲ್ಲ.
ಯಾವ ಬಂಧು ಬಳಗನೂ ಕೂಡ ನನಗೆ ತಿಳಿಸ್ಕೊಳ್ಳಿಲ್ಲ ಇಂಥ ಒಂದು ಅದ್ಭುತವಾದಂತಹ ಮಾತು. ಅಂತ ಗುರುವಿಗೆ ನಾವು ನಮನವನ್ನ ಹೇಳೋಣ. ಆ ಒಂದು ಶಕ್ತಿಗೆ ನಾವು ಕೃತಜ್ಞತೆಯಿಂದ ಧನ್ಯವಾದಗಳನ್ನು ತಿಳಿಸೋಣ. ಕೇವಲ 1 ನಿಮಿಷ ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಕೇವಲ 30 ಸೆಕೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮಾತಾ ಸ್ವರ್ಣಮಾಲಾ ಪತ್ರಿಜಿಯವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ಕಣ್ಣೆ ಬಿಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಡೀಪ್ ಆಗಿ ಹೋಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಈ ಧ್ಯಾನವನ್ನ, ಈ ಲಿಂಕ್ ಅನ್ನ ಶೇರ್ ಮಾಡಿ ಧ್ಯಾನವನ್ನ ಮಾಡಿ ಮತ್ತೆ ನಡೆಸಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್.